ಪ್ಲೇಯಿಂಗ್ ವಿತ್ ನಂಬರ್ಸ್, ಸಂಖ್ಯೆಗಳೊಂದಿಗೆ ಆಟ. ಈ ಕ್ಲಾಸಲ್ಲಿ ಪ್ಲೇಯಿಂಗ್ ವಿತ್ ನಂಬರ್ಸ್ ಅನ್ನೋ ಟಾಪಿಕನ್ನು ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಮೇಜರ್ ಆಗಿ ಏನು ಬರುತ್ತೆ ಅಂತಂದರೆ ಅವುಗಳ ಪ್ಲೇಸ್ ವ್ಯಾಲ್ಯೂ, ಸ್ಪೆಷಲಿ ಪ್ಲೇಸ್ ವ್ಯಾಲ್ಯೂ, ಮತ್ತು ಇಲ್ಲಿ ಸ್ವಲ್ಪ ಆಲ್ಜಿಬ್ರಾ ಮತ್ತು ಅರಿಥ್ಮೆಟಿಕ್ ಅವೆರಡರ ನಡುವೆ ಡಿಫ್ರೆನ್ಸನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ, ಇಲ್ಲಿ ಪ್ಲೇಯಿಂಗ್ ವಿತ್ ನಂಬರ್ಸ್ ಈ ಟಾಪಿಕಲ್ಲಿ ನಾವೇನಾದರೂ ಇಲ್ಲಿ ಎ ಬಿ ಅಂತ ಬರೆದ್ರೆ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಇಟ್ ಈಸ್ ಅ 2 ಡಿಜಿಟ್ ನಂಬರ್ ಅಂತ ಅರ್ಥ ಮಾಡ್ಕೋಬೇಕು. ಲೈಕ್ 25, 38 ಈ ರೀತಿ 2 ಡಿಜಿಟ್ ನಂಬರ್. ಇದೊಂದು ಡಿಜಿಟ್, ಇದೊಂದು ಡಿಜಿಟ್. ಇದು ಒನ್ಸ್ ಪ್ಲೇಸಲ್ಲಿ ಇರ್ತಕ್ಕಂಥ ಡಿಜಿಟ್, ಇದು ಟೆನ್ಸ್ ಪ್ಲೇಸಲ್ಲಿ ಇರ್ತಕ್ಕಂಥ ಡಿಜಿಟ್ ಅಂತ ಅರ್ಥ ಮಾಡ್ಕೋಬೇಕು. ಆದರೆ ಆಲ್ಜಿಬ್ರಾದಲ್ಲಿ ಹೋದರೆ ಎ ಬಿ ಅಂತಂದರೆ ಇಟ್ ಈಸ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ. ಎ ಅನ್ನೋದು ಒಂದು ನಂಬರು, ಬಿ ಅನ್ನೋದು ಮತ್ತೊಂದು ನಂಬರು, ಅವೆರಡರ ಪ್ರಾಡಕ್ಟನ್ನು ಅಲ್ಲಿ ಈ ರೀತಿ ಬರೆದಿದ್ದೀವಿ ಅಂತ ಆಲ್ಜಿಬ್ರಾನಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಬಟ್ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಇಟ್ ಈಸ್ ಅ 2 ಡಿಜಿಟ್ ನಂಬರ್ ಅಂತ. ಒಂದು ವೇಳೆ ಎ ಬಿ ಸಿ ಅಂತ ಏನಾದರೂ ಬರೆದ್ರೆ ಇಲ್ಲಿ ಪ್ಲೇಯಿಂಗ್ ವಿತ್ ನಂಬರ್ಸ್ ಈ ಟಾಪಿಕಲ್ಲಿ ನಾವು ಇದು ಒಂದು 3 ಡಿಜಿಟ್ ನಂಬರ್ ಅಂತ, 257 ಈ ರೀತಿ ಒಂದು 3 ಡಿಜಿಟ್ ನಂಬರ್ ಅಂತ ಅರ್ಥ ಮಾಡ್ಕೋಬೇಕು. ಆಮೇಲೆ ನಂಬರ್ಸ್ಗಳನ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತಂದರೆ, ಒಂದು ಎಕ್ಸಾಂಪಲ್ ತಗೊಂಡ್ರೆ 25 ಅಂತ ಇದೆ ಅಂತ ಅನ್ಕೊಳ್ರಿ. ಈ 25ನ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತಂದರೆ 2 × 10 + 5 × 1 ಅಂತ ಈ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ, ಅಥವಾ 10 × 2 1 × 5 ಆ ರೀತಿ ಆಗ್ಬೋದು. ಅದೇ ರೀತಿ ಜನರಲ್ ಫಾರ್ಮಲ್ಲಿ ಇರ್ತಕ್ಕಂಥ ಒಂದು 2 ಡಿಜಿಟ್ ನಂಬರ್ನ ಎಕ್ಸ್ಪ್ಯಾಂಡ್ ಮಾಡಿದರೆ ಇದೇನಾಗುತ್ತೆ ಅಂದರೆ A × 10 + B × 1, ಅಥವಾ 10 × A + 1 × B ಕೂಡ ಆಗ್ಬೋದು. ಇದು 3 ಡಿಜಿಟ್ ನಂಬರ್ ಆಗಿರೋದ್ರಿಂದ 3 ಡಿಜಿಟ್ ನಂಬರ್ನ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 358 ಇದು ಒಂದು 3 ಡಿಜಿಟ್ ನಂಬರ್. ಇದನ್ನ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ ನಾವು ಅಂತಂದ್ರೆ 3 × 100 + 5 × 10 + 8 × 1. ಇದು 100 ಪ್ಲೇಸಲ್ಲಿ ಇದೆ, ಇದು 10s ಪ್ಲೇಸಲ್ಲಿ, ಇದು 1s ಪ್ಲೇಸಲ್ಲಿ ಇದೆ. ಸೊ ನಾವೇನು ಮಾಡ್ತೀವಿ ಅಂದರೆ 3 × 100, 5 × 10 + 8 × 1 ಅಂತ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ವಿಸ್ತರಿಸಿ ಬರೆಯಿರಿ ಅಂತ ಹೇಳ್ತೀವಲ್ಲ ಅದು. ಇಲ್ಲಿ ಜನರಲ್ 3 ಡಿಜಿಟ್ ನಂಬರ್ ಇದೆ ಎ ಬಿ ಸಿ ಅಂತೇಳಿ. ಇದನ್ನ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತಂದ್ರೆ A × 100 + B × 10 + C × 1. ಈ ರೀತಿ ಕ್ವಶನ್ಗಳನ್ನ ಟೆಟ್ಟಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಟೆಟ್ಟಲ್ಲಿ ಕೇಳಿದರೆ GPST ಕೂಡ ಕೇಳಿದ್ದಾರೆ. ಅದನ್ನ ಜನರಲ್ ಆಪ್ಟಿಟ್ಯೂಡ್ ಅಲ್ಲಿ ಆಲ್ಮೋಸ್ಟ್ ಕೇಳ್ತಾನೆ ಇರ್ತಾರೆ. ಈ ರೀತಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಈ ಕಾನ್ಸೆಪ್ಟನ್ನ ನಾವು ಅಲ್ಲಲ್ಲಿ ಯೂಸ್ ಮಾಡ್ಕೊಳ್ತಾ ಇರ್ತೀವಿ. ಇಲ್ಲಿ ಪ್ಲೇಯಿಂಗ್ ವಿತ್ ನಂಬರ್ಸ್ ಅಲ್ಲಿ ಈ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಳ್ತಾ ಇರ್ತೀವಿ. ಓಕೆ, ಈಗ ಡೈರೆಕ್ಟ್ ಆಗಿ ನಾ ಏನು ಮಾಡ್ತೀನಿ ಅಂತಂದ್ರೆ ಪ್ರಾಬ್ಲಮ್ಸ್ಗೆ ಹೋಗ್ತೀನಿ. ಈ ಟಾಪಿಕಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ನ ಕೇಳ್ತಾರೆ ಅಂತಂದ್ರೆ ನೋಡಿ, ಒಂದು ಕ್ವಶನ್ ನೋಡೋಣ. ಒಂದು ಸಿಂಪಲ್ ಕ್ವಶನಿಂದ ನಾವೇನು ಮಾಡೋಣ ಅಂತಂದರೆ ಟಾಪಿಕ್ ಶುರು ಮಾಡೋಣ. ಒಂದು ಕ್ವಶನ್ ಇದೆ ಇಲ್ಲಿ, ಏನಿದೆ ಅಂತಂದರೆ 3(1)Q + 1Q3 that should be equal to 501. ಈ ರೀತಿ ಇದೆ ಕ್ವಶನ್. ಅಂದರೆ Q ಅನ್ನೋ ಪ್ಲೇಸಲ್ಲಿ ಯಾವುದೊಂದು ಡಿಜಿಟ್ ಇದೆ. ಇದು ಒಂದು 3 ಡಿಜಿಟ್ ನಂಬರ್. ಎಷ್ಟಿದೆ ಗೊತ್ತಿಲ್ಲ ನಮಗೆ. ಇದು 310 ಆಗಿರ್ಬೋದು, 11 ಆಗಿರ್ಬೋದು, 312, 313 ಅದೇನೋ ಇದೆ ಗೊತ್ತಿಲ್ಲ. ಕೆಳಗಡೆ ಇನ್ನೊಂದು 3 ಡಿಜಿಟ್ ನಂಬರ್ ಇದೆ. ಈ ಎರಡು 3 ಡಿಜಿಟ್ ನಂಬರ್ಗಳನ್ನ ಆ್ಯಡ್ ಮಾಡಿದರೆ ಆನ್ಸರ್ ಎಷ್ಟು ಬರಬೇಕು ನಮಗೆ ಅಂದರೆ 501, ಅಂದರೆ 501, 501 ಬರಬೇಕು ನಮಗೆ. ಹಾಗಾದರೆ ಈ Q ಪ್ಲೇಸಲ್ಲಿ ಬರಬೇಕಾದಂಥ ಡಿಜಿಟ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ, ಇಲ್ಲೂ ಕೂಡ Q ಇದೆ, ಇಲ್ಲೂ ಕೂಡ Q ಇದೆ ಅಂತಂದರೆ ಎರಡೂ ಪ್ಲೇಸಲ್ಲಿ ಸೇಮ್ ಡಿಜಿಟ್ ಬರುತ್ತೆ ಅಂತ ಅರ್ಥ. ಈಗ ಅನಲೈಸ್ ಮಾಡ್ತಾ ಹೋಗಬೇಕು. Qಗೆ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂತಂದರೆ 0 to 9, 10 ಪಾಸಿಬಿಲಿಟೀಸ್ ಇದೆ. ಯಾಕಂದರೆ Q ಅನ್ನೋದು ಒಂದು ಡಿಜಿಟ್ ಆಗಿರೋದ್ರಿಂದ ನಮ್ಮ ಹತ್ರ ಯೂಶಲಿ ಎಷ್ಟು ಡಿಜಿಟ್ ಇರುತ್ತೆ? 10 ಡಿಜಿಟ್ಸ್. ಸೊ Q ಪ್ಲೇಸಲ್ಲಿ 10 ಪಾಸಿಬಿಲಿಟೀಸ್ ಬರ್ಬೋದು. 0 ಬರ್ಬೋದು, 1 ಬರ್ಬೋದು, 2 ಬರ್ಬೋದು, ಈ ರೀತಿ 9ವರೆಗೆ ಚಾನ್ಸಸ್ ಇರ್ಬೋದು. ಬಟ್ ಸ್ಪೆಸಿಫಿಕ್ ಆಗಿ ಯಾವ ಡಿಜಿಟ್ ಬರುತ್ತೆ ಅಂತೇಳಿ ನಾವು ಇಲ್ಲಿ ಆನ್ಸರನ್ನು ನೋಡಿ ಫೈಂಡ್ ಔಟ್ ಮಾಡಬೇಕು. 3ಗೆ ಯಾವ ಡಿಜಿಟನ್ನ ಆ್ಯಡ್ ಮಾಡಿದರೆ 1 ಬರುತ್ತೆ. ಸಪೋಸ್ 0 ಇದ್ದರೆ 3 + 0 = 3, ಬಟ್ ನಮಗೆ ಬರಬೇಕಾಗಿರೋದು 1. ಸೊ 0 ಬರೋಕ್ಕೆ ಸಾಧ್ಯ ಇಲ್ಲ. 1 ಇದೆ ಅಂತ ಅನ್ಕೊಳ್ಳೋಣ, 3 + 1 4 ಆಗುತ್ತೆ. 2 ಇದೆ ಅಂದ್ಕೊಂಡ್ರೆ 3 + 2 5 ಆಗುತ್ತೆ. 3 ಇದೆ ಅಂದ್ಕೊಂಡ್ರೆ 3 + 3 6.
4 ಇದೆ ಅನ್ಕೊಂಡ್ರೆ 3 + 4 7, 5 ಇದೆ ಅನ್ಕೊಂಡ್ರೆ 3 + 5 8, 6 ಇದ್ರೆ 3 + 6 9, 7 ಇದ್ರೆ 7 + 3 10. 10 ಅಂತಂದ್ರೆ 0 ಕ್ಯಾರಿ 1 ಆಗುತ್ತೆ. ಸೊ 0 ಬರಕ್ಕೆ ಸಾಧ್ಯ ಇಲ್ಲ. ಸೊ 7 ಆಗಲ್ಲ. 8 ಇದ್ರೆ ಇಫ್ ದಿಸ್ ಕ್ಯೂ ಈಸ್ ಈಕ್ವಲ್ ಟು 8, ದೆನ್ 8 + 3 11. 11ಗೆ ಇಲ್ಲಿ 1 ಬರೆದು ಕ್ಯಾರಿ 1 ತಗೊಳ್ತೀವಿ. ಯಾವಾಗ ಕ್ಯೂ 8 ಆಯಿತು ಅಂತಂದ್ರೆ ಇಲ್ಲೂ ಕೂಡ ಕ್ಯೂ ಇರೋದ್ರಿಂದ ಈ ಪ್ಲೇಸಲ್ಲೂ ಕೂಡ ಎಷ್ಟು ಬರಬೇಕದು 8 ಬರಬೇಕು. ಇಲ್ಲಿ 8 ಬಂತು ಅಂತಂದ್ರೆ ನೋಡಿ 8 + 1 9 ಕ್ಯಾರಿ ತಗೊಂಡಿರ್ತೀವಿ, ಅದೊಂದು 9 + 1 10, 10ಗೆ 0 ಕ್ಯಾರಿ 1 3 4 5 501. ಸೊ ಕ್ಯೂ ಪ್ಲೇಸಲ್ಲಿ ಎಷ್ಟು ಬಂದರೆ ಕರೆಕ್ಟ್ ಆಗುತ್ತೆ ಅಂತಂದ್ರೆ 8 ಬಂತು ಅಂತಂದ್ರೆ ಅಲ್ಲಿಗೆ ಕರೆಕ್ಟ್ ಆಗ್ತದೆ. ದೇರ್ ಫೋರ್ ಇದು ಎಷ್ಟು ನಂಬರ್, ಇದು 318 ಇದು. ಸೊ ಕ್ಯೂ ಪ್ಲೇಸಲ್ಲಿ 8 ಬರಬೇಕು. ಇದೆಷ್ಟು ನಂಬರು ಅಂತಂದ್ರೆ 183. ನೋಡಿ ಇವೆರಡನ್ನು ಆ್ಯಡ್ ಮಾಡಿದರೆ ವಿ ಗೆಟ್ 501. ಸೊ ಕ್ಯೂ ಶುಡ್ ಬಿ ಈಕ್ವಲ್ ಟು 8. ಈ ರೀತಿ ಕ್ವಶನ್ಗಳನ್ನು ಈ ಟಾಪಿಕಲ್ಲಿ ಯೂಶುವಲ್ ಆಗಿ ಕೇಳ್ತಾ ಇರ್ತಾರೆ. ಇನ್ನೊಂದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. a plus a but that should be equal to b into a ಅಲ್ಲ, ಇಟ್ ಇಸ್ ಅ 2-digit ನಂಬರ್. ಅಂದ್ರೆ ಇಲ್ಲಿ 3 ನಂಬರ್ಗಳು ಸೇಮ್ ಇರಬೇಕು, 3 ಡಿಜಿಟ್ಗಳು ಸೇಮ್ ಇರಬೇಕು. ಆ 3 ಡಿಜಿಟ್ಗಳನ್ನ ಆ್ಯಡ್ ಮಾಡಿದ್ರೆ ಇಲ್ಲಿ 1's ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಡಿಜಿಟ್ ಅದೇ ಬರಬೇಕು. ಮತ್ತೆ ಇಲ್ಲಿ ಒಂದು 10's ಪ್ಲೇಸ್ ಅಲ್ಲಿ ಯಾವುದೋ ಒಂದು ಡಿಜಿಟ್ ಇದೆ. ಈಗ ನೋಡಿ 1 ತಗೊಂಡ್ರೆ 3 ಆಗುತ್ತೆ ಆ್ಯಡ್ ಮಾಡಿದ್ರೆ, ಬಟ್ ಇಲ್ಲಿ ಏನು ತಗೊಂಡಿರ್ತೀವಿ ಅದೇ ಡಿಜಿಟ್ ಬರಬೇಕು, ಯಾಕಂದ್ರೆ ಏನೇ ಇದೆ. 2 ತಗೊಂಡ್ರೆ ಇಲ್ಲಿ 6 ಬರುತ್ತೆ, ಬಟ್ 6 ಬರಂಗಿಲ್ಲ, ಸೇಮ್ ಡಿಜಿಟ್ ಬರಬೇಕು. 3 ತಗೊಂಡ್ರೆ 9 ಬರುತ್ತೆ. 4 ತಗೊಂಡ್ರೆ 4 4 3 is 12, ಇಲ್ಲಿ 12 ಆಗುತ್ತೆ. ಅಂದ್ರೆ 1's ಪ್ಲೇಸ್ 2 ಬಂತು, ಇಲ್ಲಿ ತಗೊಂಡಿರೋದು 4, ಇಲ್ಲಿ ಬಂದಿರೋದು 2, ಸೊ 4 ನಾಟ್ ಪಾಸಿಬಲ್. 5 ತಗೊಂಡ್ರೆ 5 15, ಸೊ 1 5. ನೋಡಿ ತಗೊಂಡಿರೋದು 5, 1's ಪ್ಲೇಸ್ ಅಲ್ಲಿ ಬಂದಿರೋದು 5. ಸೊ ಇಲ್ಲಿ ಎ ಅಂತಂದ್ರೆ ಎಷ್ಟಿರಬೇಕು 5 5 5. ಮೂರನ್ನು ಆ್ಯಡ್ ಮಾಡಿದ್ರೆ ವಿ ಗೆಟ್ 15. ನೋಡಿ ಎ 1's ಪ್ಲೇಸ್ ಅಲ್ಲಿ 5 5 5, 1's ಪ್ಲೇಸ್ ಅಲ್ಲಿ 5. ಎ ಅಂತಂದ್ರೆ 5, ಬಿ ಅಂತಂದ್ರೆ 1. ದೇರ್ ಫೋರ್ ಎ ಈಸ್ ಈಕ್ವಲ್ ಟು 5 ಅಂಡ್ ಬಿ ಈಸ್ ಈಕ್ವಲ್ ಟು 1. ಮೇ ಬಿ ಅಲ್ಲಿ ಬೇರೆ ಚಾಯ್ಸಸ್ ಕೂಡ ಇರಬಹುದು, ಚೆಕ್ ಮಾಡೋಣ ಅದನ್ನು ಕೂಡ. 6 6 6 ಅಂತ ತಗೊಂಡ್ರೆ ಇಲ್ಲಿ ಬೇರೆ ಚಾಯ್ಸ್ ಇಲ್ಲ, ನೀವು ಬೇಕಿದ್ರೆ ವೆರಿಫೈ ಮಾಡಬಹುದು. 8 ಆದ್ಮೇಲೆ 9 ತಗೊಂಡ್ರೆ 9 + 3 12 ಆಗುತ್ತೆ, ಸೊ ಅಲ್ಲಿ ಚಾಯ್ಸ್ ಇಲ್ಲ. ಓಕೆ, ಈಗ 6 ತಗೊಂಡ್ರೆ 6 6 6 ಅಂದ್ರೆ 18, ಇಲ್ಲಿ 8 ಬರುತ್ತೆ, ನಾಟ್ ಪಾಸಿಬಲ್. 7 ತಗೊಂಡ್ರೆ 21 ಆಗುತ್ತೆ, ಇಲ್ಲಿ 1 ಬರುತ್ತೆ, ನಾಟ್ ಪಾಸಿಬಲ್. 8 ತಗೊಂಡ್ರೆ 8 8 8 24 ಆಗುತ್ತೆ, ಇಲ್ಲಿ 4 ಬರುತ್ತೆ, ಇಲ್ಲಿ 8 ಇದೆ, ನಾಟ್ ಪಾಸಿಬಲ್. 9 ತಗೊಂಡ್ರೆ 27 ಆಗುತ್ತೆ, ನಾಟ್ ಪಾಸಿಬಲ್. 0 ತಗೊಂಡ್ರೆ 0ನೇ ಬರುತ್ತೆ, ಬಟ್ ಇಲ್ಲಿ 2 ಡಿಜಿಟ್ ನಂಬರ್ ಬೇಕು ನಮಗೆ, ಸೊ 0 ಕೂಡ ಪಾಸಿಬಲ್ ಇಲ್ಲ. ದೇರ್ ಫಾರ್ ಎ ಶುಡ್ ಬಿ ಈಕ್ವಲ್ ಟು 5 ಅಂಡ್ ಬಿ ಶುಡ್ ಬಿ ಈಕ್ವಲ್ ಟು 1. ನೆಕ್ಸ್ಟ್ ಕ್ವಶನ್. ಮೊದಲಿಗೆ ಸಿಂಪಲ್ ಕ್ವಶನ್ಸ್ ನಾವು ಅರ್ಥ ಮಾಡ್ಕೊಳ್ಳೋಣ ಹೆಂಗೆ ಸಾಲ್ವ್ ಮಾಡೋದು ಅಂತೇಳಿ. ನೆಕ್ಸ್ಟ್ ಸ್ವಲ್ಪ ಅನಾಲಿಸಿಸ್ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಥ ಕ್ವಶನ್ಗಳನ್ನ ನೆಕ್ಸ್ಟ್ ಸಾಲ್ವ್ ಮಾಡೋಣ. (3a + 2 5) ಆನ್ಸರ್ ಏನು ಬರಬೇಕು ಅಂದ್ರೆ B2 ಬರಬೇಕು. B2. ಎ ಮತ್ತು ಬಿ ವ್ಯಾಲ್ಯೂಸ್ನ ನಾನು ಫೈಂಡ್ ಔಟ್ ಮಾಡಬೇಕೀಗ. ಸಪೋಸ್ ಎ 0. ಇಫ್ ಎ ಇಸ್ 0, 5 + 0 is 5, ಬಟ್ ಐ ವಾಂಟ್ 2. 0 ನಾಟ್ ಪಾಸಿಬಲ್. 1 ತಗೊಂಡ್ರೆ 5 + 1 6, ನಾಟ್ ಪಾಸಿಬಲ್. 2 ತಗೊಂಡ್ರೆ 5 + 2 7, ನಾಟ್ ಪಾಸಿಬಲ್. 3 ತಗೊಂಡ್ರೆ 8, ನಾಟ್ ಪಾಸಿಬಲ್. 4 ತಗೊಂಡ್ರೆ 9, 5 ತಗೊಂಡ್ರೆ 10, 0 ಕ್ಯಾರಿ 1 ಆಗುತ್ತೆ. 5 ತಗೊಂಡ್ರೆ ಆಗಲ್ಲ. 6 ತಗೊಂಡ್ರೆ 11 ಆಗುತ್ತೆ, 1 ಕ್ಯಾರಿ 1, ಬಟ್ ಇಲ್ಲಿ 2 ಬರ್ಬೇಕು ನಮಗೆ, ಸೊ 6 ಕೂಡ ಆಗಲ್ಲ. 7 ತಗೊಂಡ್ರೆ ಇಫ್ ಎ ಈಸ್ ಈಕ್ವಲ್ ಟು 7, ದೆನ್ 7 + 5 12 ಕ್ಯಾರಿ 1. 7 + 5 is 12, 2 ಕ್ಯಾರಿ 1.
3 plus 1 4, 4 plus 2 it is 6. So A should be equal to 7 and B should be equal to 6. ಬಿಟ್ರೆ ನೆಕ್ಸ್ಟ್ ಹೋಗೋಣ. ಒಂದು ವೇಳೆ ಬೇರೆ ಚಾಯ್ಸ್ ಏನಾದರೂ ಇರಬಹುದಾ? ಎ ಮತ್ತು ಬಿ ಗಳಿಗೆ ಬೇರೆ ಚಾಯ್ಸ್ ಈ ರೀತಿ ಇರಬಹುದು. ಬೇರೆ ಚಾಯ್ಸ್ ಏನಾದರೂ ಇದ್ರೆ ಇಫ್ ಎ ಇಸ್ ಈಕ್ವಲ್ ಟು 8 ಆಡ್ ಮಾಡಬೇಕಾಗಿರೋದ್ರಿಂದ 8 ಪ್ಲಸ್ 5 13 ಆಗುತ್ತೆ, ಬಟ್ ನಾಟ್ ಪಾಸಿಬಲ್. ಯಾಕಂದ್ರೆ ಇಲ್ಲಿ 2 ಇದೆ, 13 ಅಂದ್ರೆ 3 ಬರಬೇಕಾಗ್ತದೆ. 9 ತಗೊಂಡ್ರೆ 14 ಆಗ್ತದೆ, ಇಲ್ಲಿ 4 ಬರುತ್ತೆ, ಕ್ಯಾರಿ 1 ಆಗುತ್ತೆ, ಬಟ್ ಇಲ್ಲಿ 2 ಬರಬೇಕು, 9 ಪಾಸಿಬಿಲಿಟಿ ಇಲ್ಲ. 0 ಆಲ್ರೆಡಿ ಚೆಕ್ ಮಾಡಿದೀವಿ. ಸೊ ಒಂದೇ ಒಂದು ಪಾಸಿಬಿಲಿಟಿ ಇರೋದು ಎ ಈಕ್ವಲ್ ಟು 5 ಆಗಬೇಕು, ಸಾರಿ ಎಷ್ಟು, ಎ ಈಕ್ವಲ್ ಟು 7 ಆಗಬೇಕು, ಬಿ ಈಕ್ವಲ್ ಟು 6 ಆಗಬೇಕು. ಸೊ ದಿಸ್ ಇಸ್ ದ ಓನ್ಲಿ ಪಾಸಿಬಿಲಿಟಿ. ಸೊ ಎ ಈಕ್ವಲ್ ಟು 7 ಆದರೆ ಈ ನಂಬರ್ ಎಷ್ಟಾಗುತ್ತೆ? 37 ಆಗುತ್ತೆ. ಅಲ್ಲಿಗೆ 37 ಪ್ಲಸ್ 25 ಆ್ಯಡ್ ಮಾಡಿದರೆ ವಿ ಗೆಟ್ 62. ಬಿ ಈಕ್ವಲ್ ಟು 6, ಎ ಈಕ್ವಲ್ ಟು 7, ಬಿ ಈಕ್ವಲ್ ಟು 6. ಸೊ ಈ ರೀತಿ ನಾವು ಅದನ್ನು ಒಂದು ವೇರಿಯೇಬಲ್ ಅಂತ ಟ್ರೀಟ್ ಮಾಡಬಾರ್ದು, ಇಲ್ಲಿ ಒಂದು ಡಿಜಿಟ್ ಅಂತ ಟ್ರೀಟ್ ಮಾಡಬೇಕು. ಇಲ್ಲಿ 3a ಅಂತ ಇದೆ ಅಂತಂದ್ರೆ ಅದು 2 ಡಿಜಿಟ್ ನಂಬರ್ ಅಂತ ಟ್ರೀಟ್ ಮಾಡಬೇಕು ಹೊರತು 3 into a ಅಂತ ಟ್ರೀಟ್ ಮಾಡಬಾರ್ದು. ಓಕೆ, ಇಲ್ಲಿ B2 ಅಂತ ಬರ್ದ್ರೇನೆ ಬೇರೆ, 2b ಅಂತ ಬರ್ದ್ರೇನೆ ಬೇರೆ. ಬಟ್ ಆಲ್ಜಿಬ್ರಾನಲ್ಲಿ ಹೋದಾಗ ಇಲ್ಲಿ ನೋಡಿ, ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಿ AB ಅಂತ ಬರ್ದ್ರೆ ಬೇರೆ ಅರ್ಥ, BA ಅಂತ ಬರ್ದ್ರೇನೆ ಬೇರೆ ಅರ್ಥ. ಎಲ್ಲಿ? ಅರಿಥಮೆಟಿಕ್ ಅಲ್ಲಿ, ಪ್ಲೇಯಿಂಗ್ ವಿತ್ ನಂಬರ್ಸ್ ಈ ಟಾಪಿಕ್ ಅಲ್ಲಿ AB ಅಂತ ಬರ್ದ್ರೆ ಬೇರೆ ಅರ್ಥ, BA ಅಂತ ಬರ್ದ್ರೇನೆ ಬೇರೆ ಅರ್ಥ. ನೋಡಿ 25 ಇದೆ, ಡಿಜಿಟ್ಗಳನ್ನು ಇಂಟರ್ಚೇಂಜ್ ಮಾಡಿ 52, ಬೇರೆ ಇದೇ ನಂಬರ್ ಅದು. ಅದೇ ರೀತಿ ಎ ಬಿನೇ ಬೇರೆ, ಬಿ ಎನೇ ಬೇರೆ. ಇದನ್ನ ಎಕ್ಸ್ಪೆಂಡ್ ಮಾಡಿದ್ರೆ ಬಿ ಇಂಟು 10 ಪ್ಲಸ್ ಎ ಇಂಟು 1 ಆಗುತ್ತೆ. ಇದೇ ಬೇರೆ, ಇದೇ ಬೇರೆ. ಇಲ್ಲಿ 1's ಪ್ಲೇಸ್ ಅಲ್ಲಿ ಬಿ ಇದೆ, 10's ಪ್ಲೇಸ್ ಅಲ್ಲಿ ಎ ಇದೆ. ಇಲ್ಲಿ 1's ಪ್ಲೇಸ್ ಅಲ್ಲಿ ಎ, 10's ಪ್ಲೇಸ್ ಅಲ್ಲಿ ಬಿ. ಅದೇ ರೀತಿ ಎ ಬಿ ಸಿನೇ ಬೇರೆ, ಬಿ ಎ ಸಿ ಬೇರೆ, ಸಿ ಎ ಬಿ ಬೇರೆ, ಸಿ ಬಿ ಎ ಬೇರೆ. ಈ ರೀತಿ ಅವುಗಳ ಪ್ಲೇಸನ್ನು ಚೇಂಜ್ ಮಾಡಿಬಿಟ್ರೆ ಅದು ಹೊಸ ನಂಬರ್ ಆಗಿ ಕನ್ವರ್ಟ್ ಆಗಿಬಿಡ್ತದೆ ಈ ಟಾಪಿಕಲ್ಲಿ. ಸೊ ಅದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಆದರೆ ಆಲ್ಜಿಬ್ರಾ ಬಂದಾಗ ನೀವು ಎ ಬಿ ಸಿ ಅಂತ ಬರೆದ್ರು ಒಂದೇ ಅರ್ಥ, ಬಿ ಎ ಸಿ ಬರೆದ್ರು ಒಂದೇ ಅರ್ಥ, ಸಿ ಎ ಬಿ ಬರೆದ್ರು ಒಂದೇ ಅರ್ಥ, ಸಿ ಬಿ ಎ ಬರೆದ್ರು ಒಟ್ಟಿನಲ್ಲಿ ಪ್ರಾಡಕ್ಟ್ ಆಫ್ 3 ನಂಬರ್ಸ್ ಅಂತ ಅರ್ಥ. ಪ್ರಾಡಕ್ಟ್ ಆಫ್ 3 ನಂಬರ್ಸ್. ಎ ಬಿ ಬರೆದ್ರು ಬಿ ಎ ಬರೆದ್ರು ಅಲ್ಲಿ ಏನು ವ್ಯತ್ಯಾಸ ಆಗಲ್ಲ, ಬಟ್ ಇಲ್ಲಿ ಡಿಫ್ರೆನ್ಸ್ ಆಗ್ತದೆ. ಓಕೆ, ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. (4a + 98) ಆ್ಯಡ್ ಮಾಡಿದರೆ 3 ಡಿಜಿಟ್ ನಂಬರ್ ಬರಬೇಕು, CB3. ಇಲ್ಲಿ 1's ಪ್ಲೇಸ್ ಅಲ್ಲಿ 3 ಬರಬೇಕು. ಹಾಗಾದರೆ ಎ ಬಿ ಸಿ ವ್ಯಾಲ್ಯೂಗಳು ಏನಾಗಿರಬೇಕು ಅಂತ ಫೈಂಡ್ ಔಟ್ ಮಾಡಬೇಕು. ಒಂದು ವೇಳೆ ಎ 0 ಆಯಿತು ಅಂತಂದರೆ 8 + 0 8, ಸೊ 0 ಆಗಕ್ಕೆ ಸಾಧ್ಯ ಇಲ್ಲ. 1 ಆದರೆ 8 + 1 9, ಬಟ್ 3 ಬರಬೇಕು ನನಗೆ. 2 ಆದರೆ 8 + 2 10, 0 ಕ್ಯಾರಿ 1 ಆಗುತ್ತೆ, ಬಟ್ 3 ಬರಬೇಕು ನನಗೆ. ಸೊ 2 ಆಗಕ್ಕೆ ಸಾಧ್ಯ ಇಲ್ಲ. 3 ತಗೊಂಡ್ರೆ 8 + 3 11, 1 ಕ್ಯಾರಿ 1 ಆಗುತ್ತೆ, ಬಟ್ 3 ಬರಬೇಕು ನನಗೆ. ಸೊ 3 ಆಗಕ್ಕೆ ಸಾಧ್ಯ ಇಲ್ಲ. 4 ತಗೊಂಡ್ರೆ 12 ಆಗುತ್ತೆ, 5 ತಗೊಂಡ್ರೆ 13 ಆಗುತ್ತೆ. ಸೊ ಎ ಈಕ್ವಲ್ ಟು 5 ಆಯಿತು ಅಂತಂದರೆ 8 + 5 13, 3 ಕ್ಯಾರಿ 1. 9 + 1 10, 10 + 4 14. ಸೊ ಬಿ ಶುಡ್ ಬಿ ಈಕ್ವಲ್ ಟು 4 ಆ್ಯಂಡ್ ಸಿ ವಿಲ್ ಬಿ ಈಕ್ವಲ್ ಟು 1. ಬೇರೆ ಪಾಸಿಬಿಲಿಟೀಸ್ ಇದ್ದರೆ 6 ತಗೊಂಡ್ರೆ 14 ಆಗ್ತದೆ, ಇಲ್ಲಿ 4 ಬರುತ್ತೆ, ನಾಟ್ ಪಾಸಿಬಲ್. 7 ತಗೊಂಡ್ರೆ 15 ಆಗ್ತದೆ, ನಾಟ್ ಪಾಸಿಬಲ್. 8 ತಗೊಂಡ್ರೆ 16 ಆಗುತ್ತೆ, ನಾಟ್ ಪಾಸಿಬಲ್. 9 ತಗೊಂಡ್ರೆ 17 ಆಗ್ತದೆ, ನಾಟ್ ಪಾಸಿಬಲ್. ಸೊ ಎ ಬಿ ಸಿ ಹ್ಯಾವ್ ಓನ್ಲಿ ಒನ್ ಚಾಯ್ಸ್, ದಟ್ ಈಸ್ ಎ ಈಕ್ವಲ್ ಟು 5, ಬಿ ಈಕ್ವಲ್ ಟು 4 ಆ್ಯಂಡ್ ಸಿ ಈಕ್ವಲ್ ಟು 1. ಇದು ನಂಬರ್ ಏನಾಗಿರಬೇಕು? 45 ಆಗಿರಬೇಕು. ಇದು 98 ಇದೆ, ಆ್ಯಡ್ ಮಾಡಿದರೆ 143. ಸೊ ದಿಸ್ ಇಸ್ ದ ಓನ್ಲಿ ಪಾಸಿಬಲ್ ವ್ಯಾಲ್ಯೂಸ್ ಆಫ್, ದೀಸ್ ಆರ್ ದ ಓನ್ಲಿ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎ ಬಿ ಸಿ. ನೆಕ್ಸ್ಟ್ ನೋಡಿ, ಎ ಬಿ ಪ್ಲಸ್ 3 7, ಆನ್ಸರ್ 6a ಬರಬೇಕು. 6a ಅಂದ್ರೆ ಇಲ್ಲಿ ಯಾವ ಡಿಜಿಟ್ ಇರುತ್ತಲ್ಲ ಆ ಡಿಜಿಟ್ ಇಲ್ಲಿ ಬರಬೇಕು ಅಂತ ಅರ್ಥ. ಎ ಮತ್ತು ಬಿಗೆ ಏನು ಚಾಯ್ಸಸ್ ಇರಬಹುದು ಅಂತ ನೋಡ್ಬೇಕು.
ಫಸ್ಟ್ ಬಿ ತಗೊಂಡು ನೋಡೋಣ, ಯಾಕಂದ್ರೆ ನಾವು ಯೂಶ್ವಲಿ ಯಾವ ಡಿಜಿಟ್ ಇಂದ ಹೋಗ್ತೀವಿ, ನಾವು ಒನ್ಸ್ ಪ್ಲೇಸ್ ಇಂದ ಹೋಗ್ತೀವಲ್ಲ, ಹಾಗಾಗಿ ಸಪೋಸ್ ಬಿ ಇಸ್ 0. ಇಫ್ ಬಿ ಇಸ್ 0, imagine this is 0. 0 plus 7 is 7. ಸೊ ಎ ಪ್ಲಸ್ ಎಷ್ಟು ಬರಬೇಕು? 7. ಇಲ್ಲಿ ಎ 7 ಬರ್ದಿವಿ ಅಂತಂದ್ರೆ ಇಲ್ಲಿ ಕೂಡ 7 ಬರಬೇಕು. 7 plus 3 10, ನಾಟ್ ಪಾಸಿಬಲ್, ಯಾಕಂದ್ರೆ ಇಲ್ಲಿ 6 ಬರಬೇಕು. ಸೊ ಬಿ 0 ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬರ್ದ್ಬಿಡ್ತೀನಿ ನಾನು, 0 ನಾಟ್ ಪಾಸಿಬಲ್. ನೆಕ್ಸ್ಟ್ 1 ತಗೊಳ್ಳೋಣ. ಇಫ್ ಬಿ ಇಸ್ 1, 7 plus 1 8. ಇಲ್ಲಿ 8 ಬರ್ದಿದ್ದೀವಿ ಅಂದ್ರೆ ಇಲ್ಲೂ ಕೂಡ 8 ಬರಬೇಕು. 8 plus 3 11, ನಾಟ್ ಪಾಸಿಬಲ್. ಸೊ 1 ಕೂಡ ಆಗಲ್ಲ. ಹೋಗ್ಲಿ 2 ತಗೊಂಡು ನೋಡೋಣ. 7 plus 2 9. ಇಲ್ಲಿ 9 ಇದ್ರೆ ಇಲ್ಲೂ ಕೂಡ 9 ಇರಬೇಕು. 9 plus 3 12, ನಾಟ್ ಪಾಸಿಬಲ್. 3 ತಗೊಳ್ಳೋಣ. 7 plus 3 10. ಅಂದ್ರೆ 0 ಕ್ಯಾರಿ 1 ಆಯ್ತು. ಇಲ್ಲಿ 0 ಬಂತು ಅಂದ್ರೆ ಇಲ್ಲಿ ಕೂಡ 0 ಬರಬೇಕು. 3 plus 0 3, 3 plus 1 4, ಬಟ್ ನಾಟ್ ಪಾಸಿಬಲ್. 6 ಬರ್ಬೇಕು ನನಗೆ. ಸೊ 3 ಕೂಡ ಆಗಲ್ಲ. ಇಫ್ ಬಿ ಇಸ್ 4, 7 plus 4 11. ನೋಡಿ 7 plus 4 11. 11 ಗೆ 1 ಕ್ಯಾರಿ 1. ಇಲ್ಲಿ ಎಷ್ಟು ಬರ್ದಿದ್ದೀವಿ? 1 ಬರ್ದಿದ್ದೀವಿ, ಯಾಕಂದ್ರೆ 7 plus 4 11, 1 ಬರ್ದಿರ್ತೀವಿ. ಓಕೆ, ಇಲ್ಲಿ 1 ಬರ್ದಿದ್ದೀವಿ ಅಂದ್ರೆ ಇಲ್ಲೂ ಕೂಡ 1 ಬರಬೇಕು. 3 plus 1 4, 4 plus 1 5, ಬಟ್ ನನಗೆ 6 ಬರಬೇಕು. ಸೊ 4 ಕೂಡ ಆಗಲ್ಲ. 5 ಬಂದ್ರೆ ಇಫ್ ಬಿ ಇಸ್ 5, 7 plus 5 ಎಷ್ಟಾಗುತ್ತೆ ಅಲ್ಲಿಗೆ? 12. 12 ಅಂದ್ರೆ ಎ ಇಲ್ಲಿ 2 ಬರುತ್ತೆ. ಇಲ್ಲಿ 2 ಬಂದ್ರೆ ಇಲ್ಲೂ ಕೂಡ 2. 7 plus 5 12 ಗೆ 2 ಕ್ಯಾರಿ 1 ಬರ್ದಿರ್ತೀವಿ. ಇಲ್ಲಿ 2 ಬರ್ದಿದ್ದೀವಿ ಅಂದ್ರೆ ಇಲ್ಲೂ ಕೂಡ 2 ಇರ್ತದೆ. 3 plus 2 5, 5 plus 1 6. ಸೊ ಇಲ್ಲಿ ಕರೆಕ್ಟ್ ಆಗುತ್ತೆ. ಬಿ ಈಕ್ವಲ್ ಟು ಎಷ್ಟಾಗಬೇಕು? 5 ಆಗಬೇಕು. ಬಿ ಈಕ್ವಲ್ ಟು 5 ಆಯಿತು ಅಂತಂದ್ರೆ ಇಲ್ಲಿ 12 ಆಗುತ್ತೆ. ಎ ಈಕ್ವಲ್ ಟು 12 ಆಗುತ್ತೆ. ಇದು 2 ಆದರೆ ಇದು ಕೂಡ 2. 7 plus 5 12, 2 ಕ್ಯಾರಿ 1, 3 plus 2 5 plus 1 6. ಸೊ ಬಿ ಈಕ್ವಲ್ ಟು 5, ಎ ಈಕ್ವಲ್ ಟು 2. ಬೇರೆ ಚಾಯ್ಸ್ ಇದ್ರೆ ನೋಡೋಣ. ಈಗ ಒಂದು ಚಾಯ್ಸ್ ಸಿಕ್ಕಿದೆ ನಮಗೆ, ಏನದು? ಎ ಈಕ್ವಲ್ ಟು 2, ಬಿ ಈಕ್ವಲ್ ಟು 5, ಒಂದು ಪೇರ್ ಸಿಕ್ಕಿದೆ. ಬೇರೆ ಚಾಯ್ಸ್ ಇದ್ರೆ ಸಪೋಸ್ 6 ತಗೊಂಡ್ರೆ 7 plus 6 13, ಇಲ್ಲಿ 3 ಬಂತು. ಇಲ್ಲಿ 3 ಬಂದ್ರೆ ಇಲ್ಲೂ ಕೂಡ 3 ಬರುತ್ತೆ. ಕ್ಯಾರಿ ಕೂಡ ಕೊಟ್ಟಿರ್ತೀವಿ ನಾವು ಒಂದು. 3 plus 3 6 plus 1 7 ಆಯ್ತು. 6 ಪಾಸಿಬಿಲಿಟಿ ಇಲ್ಲ. 7 ತಗೊಂಡ್ರೆ 7 plus 7 14, ಇಲ್ಲಿ 4 ಕ್ಯಾರಿ 1, ಇಲ್ಲಿ 4 ಇದ್ರೆ ಇಲ್ಲಿ 4, 3 plus 1 4, 4 plus 4 8, ನಾಟ್ ಪಾಸಿಬಲ್. 8 ತಗೊಂಡ್ರೆ 7 plus 8 15, ಇಲ್ಲಿ 5 ಕ್ಯಾರಿ 1. ಸೊ ಇಲ್ಲಿ ಕೂಡ 5 ಬಂದಿರ್ತದೆ. 3 plus 1 4 plus 5 9, ಜಾಸ್ತಿನೇ ಆಯಿತು. ಸೊ 8 ಕೂಡ ಆಗಲ್ಲ. 9 ತಗೊಂಡ್ರೆ 9 7 16, 6, ಇಲ್ಲೂ ಕೂಡ 6, 6 plus 3 9, ಜಾಸ್ತಿನೇ ಆಗ್ತದೆ. ಸೊ 9 ಕೂಡ ಪಾಸಿಬಲ್ ಇಲ್ಲ. ಸೊ ಒಂದೇ ಒಂದು ಪಾಸಿಬಿಲಿಟಿ ಯಾವುದು? ಎ ಈಕ್ವಲ್ ಟು 2, ಬಿ ಈಕ್ವಲ್ ಟು 5. ದಿಸ್ ಇಸ್ ದ ಓನ್ಲಿ ಪಾಸಿಬಿಲಿಟಿ. ನೆಕ್ಸ್ಟ್ ಒನ್, ಎ 1, 1 ಬಿ ಆ್ಯಡ್ ಮಾಡಬೇಕು. ಆನ್ಸರ್ ಎಷ್ಟು ಬರಬೇಕು ಅಂದರೆ ಬಿ 0 ಬರಬೇಕು. ಸೊ ಎ ಮತ್ತು ಬಿ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಎ ಮತ್ತು ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 0 ಬರಬೇಕು ಅಂತಂದ್ರೆ ಇಲ್ಲಿ 1 ಇದೆ. 1ಗೆ ಎಷ್ಟು ಆ್ಯಡ್ ಮಾಡಿದ್ರೆ 0 ಬರುತ್ತಂದ್ರೆ ಬಿ ಶುಡ್ ಬಿ ಈಕ್ವಲ್ ಟು 9, ಯಾಕೆ 9 plus 1 10 ಆಗುತ್ತೆ. ಸೊ ಆಟೋಮೆಟಿಕಲಿ ಬಿ ವ್ಯಾಲ್ಯೂ ಎಷ್ಟಾಯಿತು? 9 ಆಯಿತು. ಇಲ್ಲಿ 9 ಆದರೆ ಇಲ್ಲಿ ಕೂಡ 9 ಬರಬೇಕು. 9 plus 1 10, 0 ಕ್ಯಾರಿ 1. 1 plus 1 2, ಬಟ್ ಇಲ್ಲಿ 9 ಬರಬೇಕು. ಇವೆರಡು 2 ಆಗಿದೆ. 2 ಆಗಿದೆ ಅಂತಂದ್ರೆ ಇದು 7 ಇರಬೇಕು, ಯಾಕಂದ್ರೆ 7 plus 1 8 plus 1 9. ಸೊ ಡೈರೆಕ್ಟ್ ಆನ್ಸರ್ ಸಿಕ್ಬಿಡುತ್ತೆ ನಮಗೆ. ಎ ಈಕ್ವಲ್ ಟು 7 ಅಂಡ್ ಬಿ ಈಕ್ವಲ್ ಟು 9. ಸೊ ಈ ಎರಡೇ ಪಾಸಿಬಿಲಿಟೀಸ್ ಇರೋದು. ಎ ಈಕ್ವಲ್ ಟು 7 ಅಂಡ್ ಬಿ ಈಕ್ವಲ್ ಟು 9. ನೆಕ್ಸ್ಟ್ ಕ್ವಶನ್,
2ab ಪ್ಲಸ್ ab1 ಆನ್ಸರ್ ಎಷ್ಟು ಬರಬೇಕು ಅಂತಂದರೆ b18 ಬರಬೇಕು. ಇಷ್ಟು ಬರಬೇಕು. ಇದು ಬರೀ ಅಡಿಷನ್ ಅಷ್ಟೇ ಅಲ್ಲ, ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಎರಡರಲ್ಲಿ ಕೇಳ್ತಾರೆ ಯೂಶುವಲ್ ಆಗಿ. ಈಗ ಇಲ್ಲಿ 8 ಬರಬೇಕು. 8 ಬರಬೇಕು ಅಂತಂದರೆ ಬಿ ಶುಡ್ ಬಿ ಈಕ್ವಲ್ ಟು 7, ಯಾಕಂದರೆ 7 + 1 8 ಬಿಟ್ಟರೆ ಬೇರೆ ಯಾವುದಕ್ಕೂ ಚಾನ್ಸಸ್ ಇಲ್ಲ. ಇಲ್ಲಿ 7 ಬಂದರೆ ಇಮಿಡಿಯೇಟ್ಲಿ ಇಲ್ಲೂ ಕೂಡ 7 ಬರುತ್ತೆ, ಯಾಕಂದರೆ ಬಿ ಇರೋದ್ರಿಂದ 7. ಅದೇ ರೀತಿ ಇಲ್ಲಿ ಕೂಡ 7, ಅಂದರೆ ಆನ್ಸರ್ ಎಷ್ಟು ಬರಬೇಕು ಅಂದರೆ 718 ಬರಬೇಕು. 7 + 1 8, ಇಲ್ಲಿ 7 ಇದೆ, ಆನ್ಸರ್ 1 ಬರಬೇಕು. ಬಟ್ ಕ್ಯಾರಿ ಏನು ತಗೊಂಡಿಲ್ಲ, ನಾವು ಕ್ಯಾರಿ ಏನು ತಗೊಂಡಿಲ್ಲ. 7ಗೆ ಏನು ಆ್ಯಡ್ ಮಾಡಿದರೆ 1 ಬರುತ್ತೆ. 0 ಮಾಡಿದ್ರೆ ಬರಲ್ಲ, 1 ಮಾಡಿದ್ರೆ ಬರಲ್ಲ, 2 ಮಾಡಿದ್ರೆ ಬರಲ್ಲ, 3 ಮಾಡಿದ್ರೆ ಬರಲ್ಲ. ಬಟ್ 4 ಮಾಡಿದರೆ, ಸಪೋಸ್ ಇದೇನಾದರೂ 4 ಆಗಿತ್ತು ಅಂತಂದರೆ 7 + 4 11 ಆಗುತ್ತೆ. 11ಗೆ 1 ಕ್ಯಾರಿ 1. ಎ ಆಲ್ರೆಡಿ 4 ಅಂತ ಹೇಳಿದ್ರಿಂದ ಇಲ್ಲಿ ಕೂಡ 4 + 2 6, 6 + 1 7. ನೋಡಿ ಕರೆಕ್ಟ್ ಆಯ್ತು, ಸೆಟ್ ಆಯ್ತು. ಸೊ ಎ = 4 ಆಗಿರಬೇಕು, ಬಿ = 7 ಆಗಿರಬೇಕು. ಎ ಶುಡ್ ಬಿ = 4 ಆ್ಯಂಡ್ ಬಿ ಶುಡ್ ಬಿ = 7. ಬೇರೆ ಯಾವುದೇ ಚಾಯ್ಸ್ ಇಲ್ಲ ಇಲ್ಲಿ. ಬಟ್ ಇದೆಲ್ಲ ಪ್ರಾಬ್ಲಮ್ಸ್ ನೋಡಿದಾಗ ಒಂದೇ ಪೇರ್ ಬರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ, ಏನು ಒಂದೇ ಸೆಟ್ ಬರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಸೆಟ್ಗಳು ಕೂಡ ಬರ್ಬೋದು, ಬೇರೆ ಬೇರೆ ಪಾಸಿಬಿಲಿಟೀಸ್ ಕೂಡ ಇರ್ಬೋದು ಎ ಮತ್ತು ಬಿಗಳಿಗೆ. ಬಟ್ ಇಲ್ಲಿವರೆಗೂ ಮಾಡಿಸಿದಂಥ ಪ್ರಾಬ್ಲಮ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗೆ ಒಂದೊಂದೇ ಸೆಟ್ ಬಂದಿದೆ ಸೊಲ್ಯೂಷನ್, ಅಂದರೆ ಎ ಮತ್ತು ಬಿ ವ್ಯಾಲ್ಯೂಸ್. ಇನ್ನೊಂದು ನೋಡಿ, 1 2a ಪ್ಲಸ್ 6ab, ಆನ್ಸರ್ A09 ಬರಬೇಕು. A09 ಬರಬೇಕು. ಓಕೆ, ಇಲ್ಲಿ 9 ಬರಬೇಕು. ಎ = 1 ತಗೊಂಡ್ರೆ, ಎ = 1 ತಗೊಳ್ಬಹುದಾ ಅಂತ ಫಸ್ಟ್ ನೋಡೋಣ. ಒಂದು ವೇಳೆ ಎ = 1 ತಗೊಂಡ್ರೆ ಇಲ್ಲೇನಾಗುತ್ತೆ, ಇಲ್ಲಿ 1 ಬರುತ್ತೆ. ಅಂದರೆ ಆನ್ಸರ್ 109, ವಿಚ್ ಈಸ್ ನಾಟ್ ಪಾಸಿಬಲ್. ಯಾಕಂದರೆ ಇಲ್ಲಿ 600, ಇಲ್ಲಿ 100 ಇದೆ ಅಂತಂದರೆ ಮಿನಿಮಮ್ 700 ಇರಲೇಬೇಕು. ಮಿನಿಮಮ್ 700 ಇರಬೇಕು ಅಂತಂದರೆ ಎ = 1 ಆಗಕ್ಕೆ ಸಾಧ್ಯ ಇಲ್ಲ, 2 ಆಗಕ್ಕೆ ಸಾಧ್ಯ ಇಲ್ಲ, 3 ಆಗಕ್ಕೆ ಸಾಧ್ಯ ಇಲ್ಲ, 4 5 6 7 ಕೂಡ ಆಗಲ್ಲ. ಯಾಕಂದರೆ ಇಲ್ಲಿ 120 ಮೇಲೆ ಇದೆ, 120 ಮಿನಿಮಮ್ 120 ಇದೆ, ಇಲ್ಲಿ 600 ಮಿನಿಮಮ್ ಇದೆ. ಸೊ ಎ ಮಿನಿಮಮ್ ಎಷ್ಟು ಬರಬೇಕು ಅಂತಂದರೆ 7 ಬರಬೇಕು. ಬಟ್ 7 ಕೂಡ ಬರಲ್ಲ, ಯಾಕಂತಂದರೆ ಮಿನಿಮಮ್ 7 ಬರಬೇಕು. ಯಾಕಂದರೆ 6 + 1 7 ಇದೆ. ಒಂದು ವೇಳೆ ಎ = 7 ಆಯ್ತು ಅಂತ ಅನ್ಕೊಳ್ಳೋಣ. ಎ = 7 ಆಯ್ತು ಅನ್ಕೊಂಡ್ರೆ ಇಲ್ಲಿ 7 ಆಯ್ತು, ಇದು 7 ಆಗಿದೆ. ಇಲ್ಲಿ ಆನ್ಸರ್ 9 ಬರಬೇಕು ಅಂತಂದ್ರೆ ಬಿ ಶುಡ್ ಬಿ ಈಕ್ವಲ್ ಟು 2. 7 + 2 9, ಕ್ಯಾರಿ ಏನು ತಗೊಂಡಿಲ್ಲ. ಎ ಆಲ್ರೆಡಿ 7 ಅಂತ ತಗೊಂಡಿದ್ದೀವಿ, ಇಲ್ಲೂ ಕೂಡ 7 ಬರೀಬೇಕಾಗ್ತದೆ. 7 + 2 9, ಬಟ್ ಅಲ್ಲಿ ನನಗೆ ಬರಬೇಕಾಗಿರೋದು 0. ಸೊ ಎ = 7 ನಾಟ್ ಪಾಸಿಬಲ್. ಮೊದಲಿಗೆ ನಾವೇನು ನೋಡಿದ್ವಿ ಅಂತಂದ್ರೆ 1 ಆಗೋದಿಲ್ಲ, 2 ಆಗಲ್ಲ, 3 ಆಗಲ್ಲ, 4 ಆಗಲ್ಲ, 5 ಆಗಲ್ಲ, 6 ಆಗಲ್ಲ. ಯಾಕಾಗಲ್ಲ ಅಂತಂದ್ರೆ ಹೈಯೆಸ್ಟ್ ವ್ಯಾಲ್ಯೂ ಇರೋದು ಇಲ್ಲಿ 100, ಇಲ್ಲಿ 600 ಇದೆ ಅಂತಂದ್ರೆ ಆ್ಯಡ್ ಮಾಡ್ತಿದ್ದೀವಿ, ಮಿನಿಮಮ್ 700 ಇರಬೇಕು. ಹಾಗಾಗಿ 1 ಇಂದ 6 ವರೆಗೆ ನಾವೇನು ಮಾಡಿದ್ವಿ ಅಂತಂದ್ರೆ ಎಲಿಮಿನೇಟ್ ಮಾಡಿದ್ವಿ. 0 ಕೂಡ ಆಗಲ್ಲ. ಯಾಕೆ 0 ಆಗಲ್ಲ ಅಂತಂದ್ರೆ ಇಲ್ಲಿ 0 ಬಂತು ಅಂದ್ರೆ 1 ಡಿಜಿಟ್ ನಂಬರ್ ಬಂದ್ಬಿಡ್ತದೆ. 3 ಡಿಜಿಟ್ ನಂಬರ್, 2 3 ಡಿಜಿಟ್ ನಂಬರ್ಗಳನ್ನ ಆ್ಯಡ್ ಮಾಡ್ತಿದ್ವಿ, ಬಟ್ ಸಮ್ಮು 1 ಡಿಜಿಟ್ ನಂಬರ್ ಆಗಿಬಿಡ್ತದೆ. ಸೊ 0 ಕೂಡ ಆಗಲ್ಲ. ಸೊ ಮಿನಿಮಮ್ ಎಷ್ಟು ಬರಬೇಕಲ್ಲ, ಎ ವ್ಯಾಲ್ಯೂ 7 ಬರಬೇಕು. ಈಗ 8 ಚೆಕ್ ಮಾಡೋಣ. ಸಪೋಸ್ ಇದು 8 ಆಯಿತು ಅಂತ ಬಿ = 1 ಆಗಲೇಬೇಕು. 8 + 1 9. ಇಲ್ಲಿ 8 ಆದ ಕೂಡಲೇ ಇದು ಕೂಡ 8 ಆಗುತ್ತೆ, ಇದು ಕೂಡ 8 ಆಗ್ತದೆ. ಕರೆಕ್ಟ್ ಆಗುತ್ತಾ ಒಂದ್ಸರಿ ನೋಡೋಣ. 8 + 1 9, 8 + 2 10, 10ಗೆ 0 ಕ್ಯಾರಿ 1, 6 + 1 7, 7 + 1 8. ಈ ಕರೆಕ್ಟ್ ಆಯ್ತು. ಸೊ ದ ವ್ಯಾಲ್ಯೂ ಆಫ್ ಎ ಶುಡ್ ಬಿ ಈಕ್ವಲ್ ಟು 8 and the value of b should be equal to 1. ಬೇರೆ ಚಾಯ್ಸ್ ಏನಾದರೂ ಇದೆಯಾ ಅಂತ ನೋಡಿದ್ರೆ, ಒಂದು ವೇಳೆ ಎ ಇದಾಗ್ತದೆ, ಒಂದು ಸೆಟ್ ಸಿಕ್ತು ನಮಗೆ. ಈಗೇನು ಮಾಡೋಣ ಅಂತಂದ್ರೆ ಎ = 9 ಆಗ್ಬೋದಾ ಒಂದ್ಸರಿ ಚೆಕ್ ಮಾಡೋಣ. ಇಫ್ ಎ = 9, ಇಲ್ಲಿ 9 ಬಂದ್ರೆ ಅದೇನಾಯಿತು, 129 ಆಯಿತು. ಇಲ್ಲಿ ಕೂಡ 6 9
ಎ ಈಕ್ವಲ್ ಟು 9 ತಗೊಂಡಿರೋದ್ರಿಂದ ಇಲ್ಲೂ ಕೂಡ 909 ಬರಬೇಕು. ಬಿ ಈಕ್ವಲ್ ಟು ಇಲ್ಲಿ 0ನೇ ಬರಬೇಕಾಗುತ್ತೆ, ಯಾಕಂತಂದ್ರೆ 90 ಆ್ಯಡ್ ಮಾಡಿದ್ರೆ 9 ಆಗುತ್ತೆ. ಒಂದು ವೇಳೆ ಈ ರೀತಿ ಬಂದ್ರೆ 9 + 2 11, ಬಟ್ ನನಗೆ 0 ಬರಬೇಕು. ಬಟ್ 9 + 2 ಆ್ಯಡ್ ಮಾಡಿದ್ರೆ 11 1 ಬರ್ತಾ ಇದೆ, 1 ಕ್ಯಾರಿ 1 ಅಂತೇಳಿ, ವಿಚ್ ಈಸ್ ನಾಟ್ ಪಾಸಿಬಲ್. ಸೊ 9 ಕೂಡ ಸಾಧ್ಯ ಇಲ್ಲ. ಸೊ ಒಂದೇ ಸೆಟ್ ಬಂತಿಲ್ಲಿ, ಎ ಈಕ್ವಲ್ ಟು 8 ಆ್ಯಂಡ್ ಬಿ ಈಕ್ವಲ್ ಟು 1 ಅಂತೇಳಿ ಒಂದು ಸೆಟ್ ಮಾತ್ರ ಬಂತು. ಸೊ ಇಷ್ಟು ಅಡಿಷನ್ ಅಲ್ಲಿ ನಾವು ನೋಡಿದ್ವಿ. ಈಗ ಒಂದಷ್ಟು ಮಲ್ಟಿಪ್ಲಿಕೇಶನ್ ಅಲ್ಲಿ ನೋಡೋಣ. ಮಲ್ಟಿಪ್ಲಿಕೇಶನ್ ಅಲ್ಲಿ ಈ ಪ್ಲೇಯಿಂಗ್ ವಿತ್ ನಂಬರ್ಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಬಹುದು ಅಂತ. ಬಿ ಎ ಅದಕ್ಕಿಂತ ಮುಂಚೆ ಫಸ್ಟ್ ಈಸಿ ಆಗಿರೋದೊಂದು ನೋಡೋಣ. 1a ಇಂಟು ಎ ಇಂಟು ಇದೆ, ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ನನಗೆ 9a ಬರಬೇಕು. ಅಂದರೆ ಇಲ್ಲಿ 3 ಡಿಜಿಟ್ಗಳು ಸೇಮ್ ಇರಬೇಕು. ಇಫ್ ಎ ಇಸ್ ಈಕ್ವಲ್ ಟು 1, 11 ಇದು 1 ಆಯಿತು, 11 1 11 ಆಗುತ್ತೆ, ಬಟ್ ಇಲ್ಲಿ 90 ಸಮಥಿಂಗ್ ಬರಬೇಕು. 2 ಆದರೆ ಇಲ್ಲೂ ಕೂಡ 2 ಆಗ್ತದೆ, 12 2 24, ಬಟ್ 90 ಸಮಥಿಂಗ್ ಇದೆ. 3 ಆದರೆ 13 3 ಇಲ್ಲಿ 3 ಇಲ್ಲಿ 3 ಬರುತ್ತಲ್ಲ, 13 3 39, ನೋ. 14 4 56, 90 ಸಮಥಿಂಗ್ ಬರಬೇಕು, ನೋ. 5 ತಗೊಂಡ್ರೆ ಇಲ್ಲಿ 5 ಆಗ್ತದೆ, 15 5 75, ನಾಟ್ ಪಾಸಿಬಲ್. 6 ತಗೊಂಡ್ರೆ ನೋಡಿ, ಇದು 6 ಆಯಿತು ಅಂದರೆ 6 6 36, ಕ್ಯಾರಿ 3, 6 1 6, 6 + 3 9. ಸೊ ಎ ವ್ಯಾಲ್ಯೂ ಎಲ್ಲಿ ಎಷ್ಟು ಬರಬೇಕು? ಇಲ್ಲಿ 6 ಬರಬೇಕು. ಎ ವ್ಯಾಲ್ಯೂ 6 ಬರಬೇಕು. 6 ಬಂದರೆ 16 6 96 ಆಗುತ್ತೆ, ಅಲ್ಲಿಗೆ ಕರೆಕ್ಟ್ ಆಗ್ತದೆ. ಎ ವ್ಯಾಲ್ಯೂ 6. ನೆಕ್ಸ್ಟ್ ಕ್ವಶನ್ ನೋಡಿ, ಎ ಬಿ ಇಂಟು 3, ಆನ್ಸರ್ ಸಿ ಎ ಬಿ ಬರಬೇಕು. ಇಂಟು 3 ಸಿ ಎ ಬಿ, 3 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಇಲ್ಲಿ 1's ಪ್ಲೇಸ್ ಅಲ್ಲಿ ಎಷ್ಟಿದೆಯೋ ಅಷ್ಟೇ ಆನ್ಸರ್ 1's ಪ್ಲೇಸ್ ಅಲ್ಲಿ ಕೂಡ ಬರಬೇಕು. ಸಪೋಸ್ 0 ಇದೆ ಅಂತ ಅನ್ಕೊಳ್ಳಿ, ಬರುತ್ತೆ ಇಲ್ಲಿ 0, 3 0 0 ಬರುತ್ತೆ, 3 0 0 ಬರುತ್ತೆ. ಆದರೆ ಹೇಗೆ ಎಷ್ಟು ಪಾಸಿಬಿಲಿಟಿ ಚಾಯ್ಸಸ್ ಇದೆ ಅಂತಂದ್ರೆ ನೋಡಿ, ಅದೇನಾಗುತ್ತೆ ಗೊತ್ತಾ, ನಂಬರ್ ಈ ರೀತಿ ಆಗುತ್ತೆ. ಎ ಇದು 0 ಇಂಟು 3, 3 0 0 ಬಂತು. ಈಗ ಸಪೋಸ್ ಇಲ್ಲಿ 3 ಡಿಜಿಟ್ ನಂಬರ್ ಬರಬೇಕು. 3 ಡಿಜಿಟ್ ನಂಬರ್ ಬರಬೇಕು ಅಂದ್ರೆ ಎ ಈಕ್ವಲ್ ಟು 1 ತಗೊಂಡ್ರೆ 3 1 3 ಆಗುತ್ತೆ, 2 ಡಿಜಿಟ್ ನಂಬರ್. 2 ತಗೊಂಡ್ರೆ 3 2 6 ಆಯಿತು. 3 ತಗೊಂಡ್ರೆ 3 3 9 ಬರಲ್ಲ. 4 ತಗೊಂಡ್ರೆ 3 4 12. ನೋಡಿ, ಎ ಈಕ್ವಲ್ ಟು 4 ಆದರೆ ಇಲ್ಲಿ 12 ಬಂತು. ಆದರೆ ಇಲ್ಲಿ ಯಾವ ಡಿಜಿಟ್ ತಗೊಂಡಿದ್ದೀವೋ ಅದೇ ಡಿಜಿಟ್ ಮಿಡ್ಲ್ ಬರಬೇಕು. ಇಲ್ಲಿ 4 ತಗೊಂಡ್ರೆ ಇಲ್ಲಿ ಕೂಡ 4 ಬರಬೇಕಾಗಿತ್ತು. ಈ ಆನ್ಸರ್ ಪ್ರಕಾರ ಇಲ್ಲಿ 4 ಬರಬೇಕಾಗಿತ್ತು, ಸೊ ಬಂದಿಲ್ಲ.
ಅಂದರೆ ಎ ಈಕ್ವಲ್ ಟು 4 ಆಗಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬಿ ಈಕ್ವಲ್ ಟು 0 ತಗೊಂಡ್ರೆ ನಾನು ಹೇಳ್ತಾ ಇರೋದು. ಈಗ 5 ತಗೊಂಡು ನೋಡೋಣ. 5 ತಗೊಂಡ್ರೆ 3 5s 15 ಬಂತು ನೋಡ್ರಿ. ನೋಡಿ ಬಿ ಪ್ಲೇಸಲ್ಲಿ ಸೇಮ್ ಇದೆ, ಬಿ ಇದೆ ಅಂತಂದ್ರೆ 0 0 ಇದೆ, ಇಲ್ಲಿ ಎ ಇದೆ, ಇಲ್ಲೂ ಎ ಇದೆ, ಇಲ್ಲಿ 5 ಇದೆ, ಇಲ್ಲೂ ಕೂಡ 5. ಸೊ ಸಿ ಈಕ್ವಲ್ ಟು ಎಷ್ಟು ಬಂತು 1. ಹಾಗಾದ್ರೆ 3 ವ್ಯಾಲ್ಯೂಸ್ ನಮಗೆ ಇಲ್ಲಿ ಸಿಕ್ತು. ಎ ಈಕ್ವಲ್ ಟು 5, ಬಿ ಈಕ್ವಲ್ಸ್ ಟು 0, ಸಿ ಈಕ್ವಲ್ಸ್ ಟು 1. ಎ ಈಕ್ವಲ್ ಟು 5, ಬಿ ಈಕ್ವಲ್ ಟು 0, ಸಿ ಈಕ್ವಲ್ ಟು 1. ಈ 3 ವ್ಯಾಲ್ಯೂಸ್. ಅಂದ್ರೆ ಈ ನಂಬರ್ ಏನಾಗಿರುತ್ತೆ ಗೊತ್ತಾ? ಈ ನಂಬರ್ ಏನಾಗಿರುತ್ತೆ 50 ಆಗಿರುತ್ತದೆ. ಇಂಟು 3 ಆನ್ಸರ್ 150. ಇದು ಒಂದು. ಈಗ ಇನ್ನೊಂದು ಏನಾದರೂ ಸೆಟ್ ಆಫ್ ಸೊಲ್ಯೂಷನ್ಸ್ ಸಿಗ್ತದೆ ಏನು ಅಂತ ನೋಡೋಣ. ಎ ವ್ಯಾಲ್ಯೂಗೆ ಎಗೆ ಬಿಗೆ ಸಿಗೆ ಮತ್ತು ಬೇರೆ ಏನು ಆನ್ಸರ್ಸ್ಗಳು ಸಿಗಬಹುದಾ ಅಂತ ಇನ್ನೊಂದ್ಸರಿ ಚೆಕ್ ಮಾಡೋಣ. ಬಿ ಈಕ್ವಲ್ ಟು 0 ಆಗಿಲ್ಲ ಅಂತಂದ್ರೆ 1 ಆಗಿದ್ರೆ 3 1s 3, ಇಲ್ಲಿ ಏನಿರುತ್ತಲ್ಲ ಅದೇ ಬರಬೇಕು. ಇಲ್ಲಿ 1 ಇದೆ, ಇಲ್ಲಿ 1 ಬರಬೇಕು, ಬಟ್ 3 1s 3 ಅಂತ ಬಂತು. ನೋ. 2 ಆಗಿದ್ರೆ 3 2s 6, ಬಟ್ ನನಗೆ 2 ಬರಬೇಕಾಗಿತ್ತು. 3 3s 9, ನೋ. 3 4s 12 ಬರಲಿಲ್ಲ, ಯಾಕಂದ್ರೆ 12 ಅಂದ್ರೆ ಇಲ್ಲಿ 2 ಬರುತ್ತೆ, ಇಲ್ಲಿ 4 ಇದೆ, ಇಲ್ಲಿ 2, ನಾಟ್ ಪಾಸಿಬಲ್. 5 ಇದೆ, 3 5s 15, 1 ಬರೋ ಚಾನ್ಸ್ ಇದೆ. ಇಲ್ಲಿ ಎ ತಗೊಂಡ್ರೆ, ಇಲ್ಲಿ 5 ತಗೊಂಡ್ರೆ, ಇಂಟು 3 ಮಾಡಿದ್ರೆ 3 5s 15, 5 ಬಂತು. ಕ್ಯಾರಿ 1. ಈಗ ಮತ್ತೊಮ್ಮೆ ಚೆಕ್ ಮಾಡಬೇಕು. ಇಲ್ಲಿ 1 ತಗೊಂಡ್ರೆ 3 1s 3, 3 + 1 4 ಆಗ್ತದೆ, 2 ಡಿಜಿಟ್ ನಂಬರ್. 2 ತಗೊಂಡ್ರೆ 3 2s 6 + 1 7, 3 3s 9, 9 + 1, ಇಲ್ಲಿ ನೋಡಿ, ಇಲ್ಲಿ ಏನಾದರೂ 3 ತಗೊಂಡ್ರೆ ನಾನು ಎ ವ್ಯಾಲ್ಯೂಸ್ ಇಲ್ಲಿ ಬರ್ಬಿಡ್ತೀನಿ. 3 3s 9, 9 + 1 10, ಇಲ್ಲಿ 105, ಬಟ್ ಇಲ್ಲಿ 3 ತಗೊಂಡ್ರೆ ಇಲ್ಲಿ ಕೂಡ 3 ಬರಬೇಕು, ನಾಟ್ ಪಾಸಿಬಲ್. 4 ತಗೊಂಡ್ರೆ 45 ಆಗುತ್ತೆ. 3 4s 12 ಅಂದ್ರೆ 125, ಇಲ್ಲಿ 4 ತಗೊಂಡಿದ್ದೀವಿ ಅಂತಂದ್ರೆ ಇಲ್ಲೂ ಕೂಡ 4 ಬರಬೇಕಾಗಿತ್ತು, ನಾಟ್ ಪಾಸಿಬಲ್. 5 ತಗೊಂಡ್ರೆ 3 5s 15, ನೋಡಿ 155 ಬಂತು. ಇಲ್ಲಿ ಒಂದು ಚಾನ್ಸಸ್ ಇದೆ. ಅಂದ್ರೆ ನೋಡಿ, ಕ್ಯಾರಿ ತಗೊಂಡಿದ್ವಲ್ಲ ಅಲ್ಲಿ 3 3s 9, 3 4s 12 ಪ್ಲಸ್ 3 4s 12 + 1 13, ಇದು 13, ಬಟ್ ಇಲ್ಲಿ 4 ಇದೆ, ಇಲ್ಲಿ 3 ಬಂತು, ಇದು ಆಗಲ್ಲ. 5 ತಗೊಂಡ್ರೆ 3 5s 15 + 1 16, ಇದು ಕೂಡ ಆಗಲ್ಲ, ಯಾಕಂದ್ರೆ ಇಲ್ಲಿ 5 ತಗೊಂಡಿದ್ದೀವಿ ಅಂತಂದ್ರೆ ಇಲ್ಲೂ ಕೂಡ 5 ಬರಬೇಕಾಗಿತ್ತು. ಇಲ್ಲಿ 5 ಇದೆ ಅಂದ್ರೆ ಇಲ್ಲಿ 5, ಯಾಕಂದ್ರೆ ಇಲ್ಲಿ ಎ ಇದೆ, ನೋಡಿ ಎ ಇದೆ, ಎ ಇದೆ, ಸೊ ಇಲ್ಲಿ 5 ಇದೆ, ಇಲ್ಲಿ ಕೂಡ 5 ಬರಬೇಕು. ಇಲ್ಲಿ ಆಲ್ರೆಡಿ 3 5s 15 ಅಂತ ಇದ್ವಿ ಅಂದ್ರೆ ಕ್ಯಾರಿ 1 ಇದೆ. 6 ತಗೊಂಡ್ರೆ 3 6s 18, 18 + 1 19, 195, ಇಲ್ಲಿ 6 ಇದೆ, ಇಲ್ಲಿ 9 ಇದೆ, ನೋ. 3 7s 21, 21 + 1 22, ನೋ, ನಾಟ್ ಪಾಸಿಬಲ್. 3 8s 24 + 1 25, ಬಟ್ ಇಲ್ಲಿ 8, ಇಲ್ಲಿ 25 ಬರ್ತದೆ, 5, ನೋ. 9 ತಗೊಂಡ್ರೆ 3 9s 27, 27 + 1 30, ಸೊ ಇದು ಕೂಡ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಉಳಿದದ್ದನ್ನು.